ಕನ್ನಡಕ್ಕೆ ಜೈ, ಕನ್ನಡ ಶಾಲೆಗೆ ಜೈ, ಕನ್ನಡ ಸಾಮ್ರಾಜ್ಯ ಕಟ್ಟಿದ ಮಯೂರನಿಗೆ. ಜೈ. ಮಾರಗೊಂಡನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಪ್ಪ ಮೆಣಸ್ಕೇರಿ ಅಂತ ಮೇಡಮ್. ಸರ್, ಇದು ತುಂಬಾ ಅಂದ್ರೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಅದ್ಭುತವಾದ ಕಟ್ಟಡ ಇದೆ. ಅಂದ್ರೆ ಒಂದು ಪ್ರೈವೇಟ್ ಸ್ಕೂಲ್ ಒಂದು ನಮ್ಗೆ ಅನುಭವನ ತಂದ್ಕೊಡುತ್ತೆ. ಅಷ್ಟೊಂದು ದೊಡ್ಡ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಆಮೇಲೆ ಮೂಲ ಸೌಕರ್ಯಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಶಾಲೆಯಲ್ಲಿ ಅಂತ ಹೇಳಿದ್ವಿ. ಸೊ ಆ ಮೂಲ ಸೌಕರ್ಯಗಳೆಲ್ಲ ಏನೇನಿದೆ ಮತ್ತೆ ಈ ಶಾಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೊಡಿ ಸರ್. ಹೌದು ಮೇಡಮ್, ಇದು 2019ರಲ್ಲಿ MOU ಆಗಿದೆ. APF ಮತ್ತು ಅಜಿಂ ಪ್ರೇಮ್ಜಿ ಅವರ ಪ್ರಯತ್ನದಿಂದಾಗಿ ಇದು ಒಂದು MOU ಮಾಡಿಕೊಂಡಿದ್ದಾರೆ. ನಮ್ಮ ಶಾಲೆಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಸುಮಾರು 2.3 crore ಅನುದಾನದಲ್ಲಿ ತಮ್ಮದೇ ಆದಂಥ ಒಂದು ಲೈಬ್ರರಿ ಇರ್ಬೋದು, ಒಂದು ರೇನ್ ಹಾರ್ವೆಸ್ಟ್ ಇರ್ಬೋದು, ಜೊತೆಗೆ ಒಂದು ಸೈನ್ಸ್ ಲ್ಯಾಬ್ ಇರ್ಬೋದು, ಆಮೇಲೆ ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಹಲವಾರು ಈ ಸುಂದರವಾಗಿ ಕಾಣಬೇಕಾದ್ರೆ ಅವರ ಕೊಡುಗೆ ಬಹಳ ಮಹತ್ವ ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಸರ್, ಇವಾಗ ಒಂದೊಂದೇ ನಾವು ನೋಡ್ತಾ ಹೋಗೋಣ ಸರ್, ಏನೇನ್ ಫೆಸಿಲಿಟೀಸ್ ಇದೆ ಅಂತ. ಈ ಶಾಲೆಯ ಕೊಠಡಿ ಅಂದ್ರೆ ಕ್ಲಾಸ್ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಶುಭೋದಯ. ಸೊ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಇವಾಗ. ಅಂದರೆ ಅದೇ ಥರ ಎಲ್ಲ ಥರ ಬೆಂಚಸ್ ನೋಡ್ಬೋದು ನೀವು, ಎಲ್ಲ ಫೆಸಿಲಿಟೀಸ್ ಇರುವಂಥದ್ದು. ಅಂದರೆ ಯಾವ ಸರ್ಕಾರಿ ಶಾಲೆಗಳನ್ನ ನಾವು ಅನ್ಕೋತೀವಿ ಏನೂ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ ಅಂತ, ಬಟ್ ಇದು ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗೂ ಏನು ಕಡಿಮೆ ಇಲ್ಲ, ಎಲ್ಲ ಥರದ್ದಿದೆ. ಆಮೇಲೆ ಡ್ಯೂಯಲ್ ಬೋರ್ಡ್ಸ್ ಇದೆ, ಅಲ್ಲೂ ಬ್ಲಾಕ್ ಬೋರ್ಡ್ ಇದೆ, ಈ ಸೈಡು ಒಂದು ಬ್ಲಾಕ್ ಬೋರ್ಡ್ ಕೊಟ್ಟಿದ್ದಾರೆ. ಸೊ ಎಲ್ಲ ಥರದ ಫೆಸಿಲಿಟೀಸನ್ನು ಈ ಶಾಲೆ ಒಳಗೊಂಡಿದೆ. ಎಷ್ಟೊಂದು ಖಾಸಗಿ ಶಾಲೆಗಳಲ್ಲಿ ಕೂಡ ಒಂದೊಂದು ಕ್ರೀಡಾ ಕೊಠಡಿ ಅಂತಲೇ ಒಂದು ಸಪ್ರೇಟಾಗಿ ಒಂದು ರೂಮ್ ಇರಲ್ಲ. ಬಟ್ ಇಲ್ಲಿ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದಕ್ಕೋಸ್ಕರ ಅಂತಲೇ ಮಕ್ಕಳಿಗೆ ಕ್ರೀಡೆ ತುಂಬ ಮುಖ್ಯ ಅನ್ನೋ ಕಾರಣಕ್ಕೆ ಇದೊಂದು ಕ್ರೀಡಾ ಕೊಠಡಿಯನ್ನು ಕೊಟ್ಟಿದ್ದಾರೆ. ಸರ್, ಅದ್ರ ಬಗ್ಗೆ ಕ್ರೀಡಾ ಕೊಠಡಿ ಇದೆ. ಇಲ್ಲಿ ಈ ಶಾಲೆಯಲ್ಲಿ ನಲಿ ಕಲಿ ಘಟಕ ಕೂಡ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ನಲಿಕಲಿ ಘಟಕ ಅಂತ ಮೇಡಮ್. ಇಲ್ಲಿ ನಲಿಕಲಿ ಕಾನ್ಸೆಪ್ಟ್ ನಮ್ಮ ಸರ್ಕಾರದ ಹೊಸ ಯೋಜನೆ. ಇದರಲ್ಲಿ 1, 2 ಮತ್ತು 3ನೇ ತರಗತಿಯ ಮಕ್ಕಳು ಇಲ್ಲಿರ್ತಾರೆ. ಇದೇ ರೀತಿ ಇವರು ಡೆಸ್ಕ್ ಇರಲ್ಲ, ಯಾವುದೇ ಇರಲ್ಲ. ಈ ತರ ಕಾನ್ಸೆಪ್ಟ್ ರೌಂಡ್ ಆಗಿ ಕುತ್ಕೊಂಡಿರ್ತಾರೆ. ಇದು ನಲಿ ಕಲಿ, ನಲಿತಾ ಕಲಿಯುವಂಥದ್ದು ಆಟ ಆಡೋದು. ಇದೆಲ್ಲ ಕಾನ್ಸೆಪ್ಟ್ ಮಕ್ಕಳು ಮಾಡಿದ್ದು, ಎಲ್ಲ ಮಕ್ಕಳು ಮಾಡಿದ್ದು. ಅದೇ ಆದಂಥದ್ದು. ಸುಮಾರು ಮಟೀರಿಯಲ್ ಅವ್ರಿಗೂ ಇದೆ. LLM ಇದೆ, ಜೊತೆಗೆ ಟೀಚಿಂಗ್ ಮೆಥಡ್ಗಳು ಎಲ್ಲ ಆಟ ಆಡ್ಕೊಂಡು ಕಲಿತಾ ಇದ್ದೀರಾ? ಇದೆಲ್ಲ ನೀವೇ ಮಾಡಿರೋದಾ? ಇದೆಲ್ಲ ಸರಿ. ಎಲ್ಲ ನಾವು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ನಾವು ಅಂದರೆ ಮೇಯ್ನಾಗಿ ನಾವು ಕೇಳುವಂಥದ್ದು ಅಂದರೆ ಬೇಕು ಅಂತ ಅನಿಸೋದು ಸೌಲಭ್ಯ, ಶೌಚಾಲಯಗಳ ವ್ಯವಸ್ಥೆ. ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಒಂದು ಶೌಚಾಲಯ ವ್ಯವಸ್ಥೆ ಬೇಕು ಅಂತ. ಬಟ್ ಇದು ಅದ್ರ ಜೊತೆಗೆ ಹೈಜಿನಿಕ್ ಆಗಿ ಇರಬೇಕು ಅಂತ. ಬಟ್ ಅದನ್ನು ಇಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೂ ಅಂದರೆ ಸಪ್ರೇಟಾಗಿ ಬಾಯ್ಸ್ ಟಾಯ್ಲೆಟು ಮತ್ತು ಲೇಡೀಸ್ ಟಾಯ್ಲೆಟು, ಆ ಥರ ಗರ್ಲ್ಸ್ ಟಾಯ್ಲೆಟ್ ಅಂತ. ಇಲ್ಲಿ ಲೈಬ್ರರಿ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಬನ್ನಿ ನೋಡೋಣ. ಇಲ್ಲಿ ಕಂಪ್ಯೂಟರ್ ಲ್ಯಾಬ್ ಕೂಡ ಇದೆ, ನೋಡ್ಬೋದು. ಮಕ್ಕಳಿಗೆ ಎಷ್ಟೊಂದು ಅಂದರೆ ಇವಾಗಿನ ಮಕ್ಕಳಿಗೆ ಅತ್ಯವತ್ಯವಾಗಿ ಕಲಿಯೋಬೇಕಾಗಿರೋದು ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇರಲೇಬೇಕು. ಸೊ ಅದನ್ನೆಲ್ಲ ಕಲಿಯೋದಕ್ಕೆ ಅಂತ ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಇದೆ ಆ್ಯಕ್ಚುಲಿ. ಅವರ ಅಭಿವೃದ್ಧಿಗೆ ಶೈಕ್ಷಣಿಕವಾಗಿ ಮುಂದುವರಿಯೋದಕ್ಕೆ ತುಂಬ ಸಹಾಯ ಮಾಡುವಂಥದ್ದು. ಇದರಲ್ಲಿ 20 ಸಿಸ್ಟಮ್ಗಳಿವೆ. ಸರ್, ಒಬ್ಬರು APF ದಿಂದ ವೀಕ್ಲಿ ಪ್ರೈಸ್ ಅಂದರೆ 3 ದಿವಸ ಒಬ್ಬ ಟೀಚರ್ ಬಂದಿಲ್ಲಿ ಕಂಪ್ಯೂಟರ್ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲ AI ಗೊತ್ತಿರಲಿಲ್ಲ. ಹೌದು ಸರ್, ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಅಂದರೆ ಗೂಗಲ್ ಅಂದರೆ ಸರ್ಚ್ ಮಾಡೋದಾಗಿರ್ಬೋದು, ಎಲ್ಲ ಓದೋದಕ್ಕೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಉಪಯೋಗಿಸ್ಕೊತಾರೆ. ಅದರಲ್ಲೂ ಇಲ್ಲಿ ಈ ಶಾಲೆಯಲ್ಲಿ AI ಬಗ್ಗೆ ಮಾಹಿತಿ ಕೊಡ್ತಾ ಇರೋದು, ಹೇಳ್ಕೊಡ್ತಾ ಇರೋದು, ಆಮೇಲೆ ಕಲಿತದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಮಕ್ಕಳು ಅಂತ ಕೇಳ್ಬಿಟ್ಟು ತುಂಬ ಸಂತೋಷ ಇದೆ. ಇದು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಸೈನ್ಸ್ ಲ್ಯಾಬ್. ನೀವು ನೋಡ್ತಾ ಇದ್ದಾರೆ, ಸಾಮಾನ್ಯವಾಗಿ ಎಲ್ಲ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಸಾಕಷ್ಟು ಮೆಟೀರಿಯಲ್ ನಮ್ಮ ಜೊತೆಗಿದೆ. ಹಾಗೆ ಚಾರ್ಟ್ಗಳೆಲ್ಲ ಹಾಕಿದ್ದಾರೆ.
ಆಮೇಲೆ ಇಲ್ಲಿ ನಮ್ಮ ಫಿಸಿಕ್ಸ್ ರಿಲೇಟೆಡ್ ಬೇಕಾಗಿರುವಂಥ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ. ಸೊ ಮತ್ತು ಎಲ್ಲ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲದಕ್ಕೂ ಅನುಕೂಲವಾಗುವಂಥ ಎಲ್ಲ. ಹಾಂ ಸರ್. ಇನ್ನೊಂದು ಅತ್ಯವಶ್ಯಕವಾದಂಥ ಅಂದರೆ ತುಂಬ ಉತ್ತಮವಾದಂಥ ಒಂದು ಡೆವಲಪ್ಮೆಂಟ್ ಏನು ಇಲ್ಲಿ ಕಂಡಿದ್ದು ಅಂತಂದರೆ ಇಲ್ಲಿ ನೀರಿನ ವ್ಯವಸ್ಥೆ, ಅಂದರೆ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫೆಸಿಲಿಟೀಸ್ ಕೂಡ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಹೇಳಿ ಸರ್. ನೀವು ನೋಡಿದ್ರೆ ಮೇಡಮ್, ಸಾಮಾನ್ಯವಾಗಿ ನಮಗೆ ರೇನ್ ಹಾರ್ವೆಸ್ಟಿಂಗ್ ವಾಟರ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಸ್ವಂತ ಬೋರ್ ಇದೆ, ಇಲ್ಲಿ ಪಂಚಾಯತ್ ಬೋರ್ ಇದೆ. ಆ ಬೋರ್ ಅನ್ನು ಇಲ್ಲಿವರೆಗೂ ನಾವು ಯೂಸ್ ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿರ್ತಂತ ರೇನ್ ಹಾರ್ವೆಸ್ಟ್ ವಾಟರ್ ನಾವು ಅದು ರೀಚಾರ್ಜ್ ಆಗಿ ಬೀಳುತ್ತೆ. ಅದೇ ನೀರನ್ನ 5 ತಿಂಗಳು ಇಲ್ಲಿವರೆಗೂ ಇನ್ನೇವರೆಗೂ ಅದೇ ನೀರನ್ನು ಯೂಸ್ ಮಾಡ್ತಾ ಇದೀವಿ. ಇವತ್ತು ಮಾತ್ರ ನಾನು ಬೋರ್ವೆಲ್ ಆನ್ ಮಾಡಿದ್ದೀನಿ ಮೇಡಮ್. ಅದು ತುಂಬಾ ನೀರಿನ ವ್ಯವಸ್ಥೆ ನಮ್ಗೇನು ರೀಚಾರ್ಜಿಂಗ್ ಏನೋ ಹೇಳಿದ್ರಲ್ಲ ಸರ್, ಅಲ್ಲಿ ಇದ್ರದ್ದು ಅದೇ ವಾಟರ್ ರೀಚಾರ್ಜ್ ಅದು. ಆಮೇಲೆ ಆ ನೀರೆಲ್ಲ ಹೋಗಿ ನಾವು ಬಾವಿ ಬಿಡುತ್ತೆ. ಆ ಸಂಪಲ್ ನಾವು ಯೂಸ್ ಮಾಡಿದ್ರಿ ಇನ್ನೂ ಹೆಚ್ಚಾದಂತ ನೀರು ಹೋಗಿ ಅದೊಂದು ಬಾವಿ ಮಾಡಿದ್ವಿ. ಆ ಬಾವಿಯಲ್ಲಿ ಬಿದ್ದಂತ ನೀರು ಅಟ್ಲೀಸ್ಟ್ ಇಲ್ಲೇ ಅಂತರ್ಜಲ ಬೋರಿಗೆ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ನೀರನ್ನ ಸ್ಟಾಕ್. ಆಮೇಲೆ ಇನ್ನೊಂದು ಇಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾ ಕೂಡ ಇದೆ. ಅಂದ್ರೆ ಕ್ಯಾಮ್ರಾ ಫೆಸಿಲಿಟೀಸ್ ಕೂಡ ಈ ಶಾಲೆಗೆ ಅಳವಡಿಸಿದ್ದಾರೆ. ಶಾಲೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ನೋಡ್ಬೋದು 2 ಧ್ವಜಸ್ತಂಭ ಇದೆ. ಒಂದು ರಾಷ್ಟ್ರ ಧ್ವಜ, ಇನ್ನೊಂದು ನಮ್ಮ ಕನ್ನಡ ರಾಜ್ಯದ ಧ್ವಜ. ಮೊನ್ನೆ ಹೇಳ್ತಾ ಇದ್ರು, ಮೊನ್ನೆ November 1 ಕೂಡ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡುವಾಗ ಕನ್ನಡ ಬಾವುಟವನ್ನು ಫ್ಲಾಗೆಸ್ಟ್ ಮಾಡಿದ್ರಂತೆ. ಇಲ್ಲಿ ಎಷ್ಟೊಂದು ಒಳ್ಳೆ ಚೆನ್ನಾಗಿರುವಂಥ ಪ್ಲೇ ಏರಿಯಾ ಕೂಡ ಇದೆ. ಅಂದರೆ ಅಲ್ಲಿ ಖೋಖೋ ಗ್ರೌಂಡ್ ಕೂಡ ಇತ್ತು. ಇದು ಒಂದು ಫೀಲ್ಡ್ ಕೂಡ ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಅಂದರೆ ಈ ಶಾಲೆಯಲ್ಲಿ ನೋಡ್ಬೇಕಾದಂತಂದ್ರೆ ಈ ಥರದ್ದು ಒಂದು ಫೆಸಿಲಿಟೀಸ್ ಇಲ್ಲ ಅನ್ನೋಂಗಿಲ್ಲ ಈ ಸರ್ಕಾರಿ ಶಾಲೆಯಲ್ಲಿ. ನಾವು ಬಯಸೋದು ಅದೇ, ನಮ್ಮ ಸರ್ಕಾರಿ ಶಾಲೆ ಅಂದರೆ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳು ಕೂಡ ಪ್ರತಿಯೊಂದು ಶಾಲೆನೂ ಈ ಥರ ಮಾದರಿಯಾಗಿದ್ದರೆ ಎಲ್ಲ ಪೋಷಕರಿಗೂ ಯಾರೂ ನಾವು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಮನೋಭಾವನೆ ಬರಲ್ಲ. ನಾವು ಸರ್ಕಾರಕ್ಕೂ ಇದೇ ಒತ್ತಾಯ ಮಾಡೋದು, ಪ್ರತಿಯೊಂದು ಸರ್ಕಾರಿ ಶಾಲೆನೂ ಇಲ್ಲಿ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದೀರಲ್ಲ ಅದೆಲ್ಲ ಫೆಸಿಲಿಟೀಸು ಕೂಡ ಪ್ರತಿಯೊಂದು ಶಾಲೆಯಲ್ಲೂ ಬಂದರೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸೋದಕ್ಕೆ ಎಲ್ಲರೂ, ನಾನು ಕೂಡ ಮುಂದೆ ಬರ್ತೀನಿ, ಹಾಗೆ ಪ್ರತಿಯೊಬ್ಬರೂ ಕೂಡ ಮುಂದೆ ಬರ್ತಾರೆ. ಅಷ್ಟು ಅತ್ಯುತ್ತಮವಾದಂಥ ಫೆಸಿಲಿಟೀಸ್ ಹೊಂದಿದೆ ಅಂತ ಶಾಲೆ ಇದು, ಸರ್ಕಾರಿ ಶಾಲೆ. ತುಂಬ ಖುಷಿ ಆಯಿತು ಬಂದು. ಆ ಸ್ನೇಹಿತರ ಅದ್ರ ಜೊತೆ ಇಲ್ಲಿ ಒಂದು ರಂಗಮಂದಿರ ಕೂಡ ಇದೆ. ಇದು ಊಟದ ಹಾಲು ಆಗಿ ಉಪಯೋಗ ಮಾಡ್ಕೋತಾರಂತೆ. ಜೊತೆಗೆ ಏನಾದರೂ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂದರೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಎಲ್ಲ ಇದ್ದಾಗ ಈ ರಂಗಮಂದಿರವನ್ನು ಅವರು ಉಪಯೋಗಿಸ್ಕೋತಾರಂತೆ. ನಮ್ಮ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನಾವೆಲ್ಲರೂ ಪಣ ತೊಡಬೇಕು. ಅಂದರೆ ಸರ್ಕಾರವನ್ನು ಕಾಯೋದ್ರ ಜೊತೆಗೆ ನಾವುಗಳು ಕೂಡ ಅಂದರೆ ಇದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. CSR ಫಂಡಿಂದ ಆಗಲಿ ಎಲ್ಲರೂ, ಅಂದರೆ ನಮ್ಮ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆ ದುಡ್ಡಿರುವಂಥ ಶ್ರೀಮಂತರು ಇರ್ಬೋದು, ಒಂದಿಷ್ಟು ಗಮನ ಹರಿಸಿ ಈ ಶಾಲೆಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡಿ. ಎಲ್ಲ ಕಡೆ ನಾವು ದೇವಸ್ಥಾನಗಳಿಗೆ ಕೊಡ್ತೀವಿ ಅಂತೆ, ಎಲ್ಲೆಲ್ಲೋ ಟ್ರಸ್ಟ್ಗಳು ಮಾಡ್ಕೋತೀವಿ. ಅದ್ರ ಜೊತೆಗೆ ಒಂದಿಷ್ಟು ಸರ್ಕಾರಿ ಶಾಲೆಗಳಿಗೆ ಗಮನ ಕೊಡಿ ಅಂತ ಕೇಳ್ಕೊತೀವಿ. ಸರ್, ಇಷ್ಟೊಂದು ಅಭಿವೃದ್ಧಿ ಹೊಂದಿರುವಂಥ ಶಾಲೆ ಇದೆ. ಸೊ ಇದಕ್ಕೆ ಏನೇನು ಅಂದರೆ ಇಷ್ಟೆಲ್ಲ ತೋರಿಸಿದ್ರಿ ನಮಗೆ. ಲ್ಯಾಬ್ ಫೆಸಿಲಿಟೀಸ್ ಇದೆ, ಮತ್ತು ಕಂಪ್ಯೂಟರ್ ಲ್ಯಾಬ್ ಇದೆ, ಎಲ್ಲ ಥರದ ಫೆಸಿಲಿಟೀಸ್ ಇರುವಂಥ ಶಾಲೆ. ಸೊ ಏನು ಹೇಳೋದಕ್ಕೆ ಬಯಸ್ತೀವಿ ಸರ್? ನೀವೆಲ್ಲ ನೋಡಿದ್ರಲ್ಲ, ಇಷ್ಟೆಲ್ಲ ಸೌಲಭ್ಯಗಳಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆದರೂ ಜನರು ಇಂಥ ಸರ್ಕಾರಿ ಶಾಲೆಗೆ ಹೆಚ್ಚೆಚ್ಚು ಮಕ್ಕಳನ್ನ ಕಲಿಸೋದ್ರಿಂದ ಸರ್ಕಾರಿ ಶಾಲೆಗಳು ಬೆಳೀತವೆ. ಜೊತೆಗೆ ಮಕ್ಕಳಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿದೆ. ಖಂಡಿತವಾಗ್ಲೂ ನಮ್ಮ ಪೇರೆಂಟ್ಸ್ ನಮ್ಮ ಶಾಲೆಗೆ ಸೇರಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಶಾಲೆಯ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ, ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್.